ನಮಸ್ತೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕರಾವಳಿ ಸ್ಪೆಷಲ್ ಹಳ್ಳಿ ಶೈಲಿಯ ಕುಚ್ಚಲಕ್ಕಿ ಕೆಸುವಿನ ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನನ್ನ ತಾಯಿಯವರು ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಈಗ ಕಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಕೆಸುವಿನ ಎಲೆ ಕೊಚ್ಚೆ ಪ್ರದೇಶದಲ್ಲಿ ಬೆಳೀತದೆ, ಅದರಿಂದ ಚೆನ್ನಾಗಿ ತೊಳ್ಕೊಳ್ಬೇಕು. ತುರಿಸುವ ಗುಣ ಇದೆ. ಪತ್ರೊಡೆ ತಯಾರಿಸುವಾಗ ಹುಳಿಯನ್ನು ಸೇರಿಸ್ಕೊಳ್ಬೇಕು ಸರಿಯಾಗಿ, ಇಲ್ಲಾಂದರೆ ತುರಿಸ್ತದೆ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. 1 ಸೇರು ಕುಚ್ಚಲಕ್ಕಿಯನ್ನು ನೀರಿನಲ್ಲಿ ನೆನೆಸಿಡಿ. 10 ಬ್ಯಾಡಗಿ ಮೆಣಸು, 2 ಚಮಚ ಜೀರಿಗೆ, 1 ನಿಂಬೆ ಗಾತ್ರದ ಹುಣಸೆಹಣ್ಣು, 2 ಚಮಚ ಕೊತ್ತಂಬರಿ ಹುಡಿ, 1 ಮುಷ್ಟಿ ಉಪ್ಪು ತೆಗೆದುಕೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಳ್ಳಿ. ಈಗ ನೆನೆಸಿದ ಅಕ್ಕಿ ಮತ್ತು ಮಸಾಲೆ ಪೌಡರ್ ಹಾಕಿ ಹಿಟ್ಟು ರುಬ್ತಾ ಇದ್ದೇವೆ. ಈ ಥರ ರುಬ್ಕೊಳ್ಬೇಕು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಈಗ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಳೆ ಎಲೆಯನ್ನು ಹಾಗೆ ಉಪಯೋಗಿಸಿದರೆ ಹರಿದೋಗೋ ಸಾಧ್ಯತೆ ಇದೆ. ಹಳ್ಳಿ ಶೈಲಿ ಪತ್ರೊಡೆಯನ್ನು ಬಾಳೆ ಎಲೆಯಲ್ಲಿ ಮಡಚಿ ಮಾಡೋದು. ಈ ಥರ ಚೆನ್ನಾಗಿ ಬಾಡಿಸಿ ಆಮೇಲೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ತೋಟದಲ್ಲಿ ಬೆಳೆದಿರುತ್ತಲ್ಲ, ಸ್ವಲ್ಪ ಏನಾದರೂ ಧೂಳು ಇದ್ದರೆ ನೀವು ಅಂತ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ರುಬ್ಬಿದ ಮಸಾಲೆ ಹಿಟ್ಟಿಗೆ ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟು ಗಟ್ಟಿಯಾಗಿ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಬಾಳೆ ಎಲೆಯಲ್ಲಿ ಮಡಿಸಿ ಸ್ಟೀಮ್ ಮಾಡಿ ಬೇಯಿಸೋದು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಷನ್ ಸಿಗ್ತದೆ. ನೀವು ಪತ್ರೊಡೆಯನ್ನು ಯಾವ ರೀತಿ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಿಟ್ಟನ್ನು ಬೆರೆಸಿ ಆದ ನಂತರ ಬಾಳೆ ಎಲೆ ಮಧ್ಯದಲ್ಲಿ ಇಟ್ಟು ಈ ಥರ ಮಡಚಬೇಕು. ಪ್ಯಾಕ್ ಮಾಡಿ ಮಡಚಬೇಕು. ಆಗ ಪತ್ರೊಡೆಗೆ ಬಾಳೆ ಎಲೆಯ ಸತ್ವವು ಸಿಗ್ತದೆ. ನೋಡಿ ಸರಿಯಾಗಿ ಹೇಗೆ ಮಡಚಬೇಕು ಅಂತ. ನಾವು ಬಾಳೆಲೆಯನ್ನು ಬಾಡಿಸಿದ ಕಾರಣ ಸ್ವಲ್ಪವೂ ಹಿಟ್ಟು ಹೊರಗಡೆ ಹೋಗೋದಿಲ್ಲ. ಈಗ ಇದನ್ನು ಸ್ಟೀಮರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದು. ಸರಿ, ಸ್ಟೀಮ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ 1-1/4 ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಪತ್ರೊಡೆ ಬೆಂದಿದೆ. ಮುಚ್ಚಳ ತೆಗಿತಾ ಇದ್ದೇವೆ. ಮುಂಚಿನ ದಿನ ರಾತ್ರಿ ಮಾಡಿ ಬೆಳಗ್ಗಿನ ಜಾವ ಮುಚ್ಚಳವನ್ನು ತೆಗಿಬೋದು. ನೋಡಿ ಫ್ರೆಂಡ್ಸ್, ಈಗ ಪತ್ರೊಡೆಯನ್ನು ಓಪನ್ ಮಾಡ್ತಾ ಇದ್ದೇವೆ. ಇನ್ನು ಇದನ್ನು ಪುಡಿ ಮಾಡಿ ಒಗ್ಗರಣೆನ ಮಾಡ್ಕೊಳ್ಳೋದು. ಪತ್ರೊಡೆಯನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ಕೈಯಲ್ಲಿ. ಈ ಥರ ನಾವಿಲ್ಲಿ ಬೆಲ್ಲಕಾಯಿ ಸ್ವೀಟ್ ಒಗ್ಗರಣೆ ಮಾಡ್ತಾ ಇದ್ದೇವೆ. ಬೇಕಿದ್ದರೆ ಖಾರ ಒಗ್ಗರಣೆನೂ ಮಾಡ್ಕೊಳ್ಬೋದು, ಈರುಳ್ಳಿ ಎಲ್ಲ ಹಾಕಿ. ನಿಮಗೆ ಬೇಕಾದ ಥರ ಮಾಡ್ಕೊಳ್ಬೋದು. ಕೆಲವರು ಪತ್ರೊಡೆ ಬೆಂದಿನೂ ಮಾಡ್ತಾರೆ. ಪತ್ರೊಡೆಯನ್ನು ಕಟ್ ಮಾಡಿ ಕರಿಯನ್ನು ಮಾಡ್ತಾರೆ. ಬೆಲ್ಲವನ್ನು ಪುಡಿ ಮಾಡ್ಕೊಳ್ತಾ ಇದ್ದೇವೆ.
ಈ ಪುಡಿ ಮಾಡಿದ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಪುಡಿ ಮಾಡಿದ ಪತ್ರೊಡೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಗ್ಗರಣೆಗೆ 2 ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸು ಎಲ್ಲ ಹಾಕ್ಕೊಳ್ತಾ ಇದ್ದೇವೆ. ಒಗ್ಗರಣೆನ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೇವೆ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೇವೆ. ನೋಡಿ, ಒಗ್ಗರಣೆಯಲ್ಲಿ ಉದ್ದಿನಬೇಳೆ ಹೊಂಬಣ್ಣಕ್ಕೆ ತಿರುಗಿದೆ, ಸಾಸಿವೆ ಸಿಡಿದಿದೆ. ಇನ್ನು ನಾವು ಪುಡಿ ಮಾಡಿದ ಪತ್ರೊಡೆಯನ್ನು ಸೇರಿಸ್ಕೊಳ್ಬೇಕು. ಈಗ ಸೇರಿಸ್ಕೊಳ್ತಾ ಇದ್ದೇವೆ. ನೀವು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಳ್ಳಿ. ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವಿಲ್ಲಿ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ರುಚಿಯಾದ ಪತ್ರೊಡೆ ಸಿಹಿ ಒಗ್ಗರಣೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.